ಪ್ರೈಸ್ ಲಾರ್ಡ್ ಎಲ್ಲರಿಗೂ. ದೇವರು ತನ್ನ ಸೇವಕರನ್ನು ಯಾವ ರೀತಿಯಾಗಿ ಆರಿಸಿಕೊಳ್ಳುತ್ತಾನೆ ಎಂಬುದಾಗಿ ವಾಕ್ಯದ ಪ್ರಕಾರ ಧ್ಯಾನ ಮಾಡೋಣ. ಮೋಶೆ ತನ್ನ ಮಾವನಾಗಿರುವ ಮಿದ್ಯಾನರ ಆಚಾರ್ಯನಾದ ಇತ್ರೋನನ ಮಂದೆಯನ್ನು ಮೇಯಿಸುತ್ತಿರುವಾಗ ಆ ಮಂದೆಯನ್ನು ಕಾಡಿನ ಹಿಂಭಾಗಕ್ಕೆ ನಡೆಸಿಕೊಂಡು ಹೋರೇಬ್ ಎಂಬ ದೇವರ ಬೆಟ್ಟಕ್ಕೆ ಬಂದನು ಪ್ರಿಯರೇ. ತನ್ನ ಮಾವನ ಒಂದು ಮೇಕೆಯ ಆ ಒಂದು ಕುರಿಯ ಮಂದೆಯನ್ನು ಮೇಯಿಸಿಕೊಂಡು ಬರುವಾಗ ಅವನು ಆ ಒಂದು ದೇವರ ಬೆಟ್ಟ ಅವನು ದೇವರ ಬೆಟ್ಟ ಹೋರೇಬ್ ಎಂಬ ಬೆಟ್ಟಕ್ಕೆ ಆತನು ಬರ್ತಾನೆ. ಯಾರು ಪ್ರಿಯರೇ? ಮೋಶೆ ಎಂಬ ಸೇವಕನು ಬರುತ್ತಾನೆ. ಇವನು ಯಾವ ರೀತಿಯಾಗಿ ಸೇವಕನಾದ? ಅವನೇ ಹುಡ್ಕೊಂಡು ಹೋದ್ನ, ಅಥವಾ ಏನನ್ನು ನೋಡಿ ಇವನಾದ? ಯಾರಿಂದ ಕರೆಯಲ್ಪಟ್ಟವನಾದ? ಮನುಷ್ಯರಿಂದ ಕರೆಯಲ್ಪಟ್ಟನ, ಇಲ್ಲ ತನ್ನ ಸ್ವಇಚ್ಛೆಯಿಂದ ತಾನೇ ಸೇವಕನಾಗ್ಬಿಟ್ನ? ಇದನ್ನು ನಾವು ಬಹಳ ಒಂದು ಪ್ರಾಮುಖ್ಯವಾಗಿ ಇದನ್ನು ಗಮನಿಸಬೇಕಾಗುತ್ತದೆ ಪ್ರಿಯರೇ. ಅನೇಕರು ಇದಕ್ಕೆ ಮೋಸ ಬಿದ್ದು ತಮ್ಮ ಸೇವೆಯ ಜೀವಿತವನ್ನು ತಾವೇ ತಮ್ಮ ಸ್ವಯಂ ಶಕ್ತಿಯಿಂದ ಮಾಡಲು ಹೋಗಿ ತಮ್ಮ ಸೇವೆಯ ಜೀವಿತವನ್ನು ನಾಶಪಡಿಸಿಕೊಂಡಿದ್ದಾರೆ ಮತ್ತು ಹಾಳು ಮಾಡಿಕೊಂಡಿದ್ದಾರೆ ಪ್ರಿಯರೇ. ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡಿ ದೇವರು ಯಾವ ರೀತಿಯಾಗಿ ತನ್ನ ಸೇವಕರನ್ನು ಆರಿಸಿಕೊಳ್ಳುತ್ತಾನೆ, ಆತನ ಸೇವೆಯನ್ನು ನಮಗೆ ಕೊಡುವುದಾದರೆ ಆತನ ಶಕ್ತಿಯನ್ನು ನಮಗೆ ಕೊಟ್ಟೇ ಕೊಡುತ್ತಾನೆ ಪ್ರಿಯರೇ. ಖಚಿತಪಡಿಸುತ್ತಾನೆ, ತಲಾಂತುಗಳನ್ನು ಕೊಡುತ್ತಾನೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಆತನೇ ನಮ್ಮೊಂದಿಗಿದ್ದು ನಮ್ಮ ಸೇವೆಯನ್ನು ಆತನು ನಿಶ್ಚಯವಾಗಿ ಆಶೀರ್ವದಿಸುತ್ತಾನೆ ಪ್ರಿಯರೇ. ಈಗ ತಾನೇ ನಾವು ವಾಕ್ಯದಲ್ಲಿ ನೋಡಿದೆವು, ಆತನು ತನ್ನ ಆ ಒಂದು ಕುರಿಯ ಮಂದೆಯನ್ನು ಆತನು ತನ್ನ ಮಾವನ ಮಂದೆಯನ್ನು ಮೇಯಿಸುತ್ತಿರುವಾಗ ಈ ರೀತಿಯಾದ ಒಂದು ಘಟನೆ ನಡೆಯುತ್ತದೆ ಪ್ರಿಯರೇ. ಏನಿದು ಘಟನೆ? ಈಗ ತಾನೇ ನಾವು ಓದಿದ್ವಿ, ಧ್ಯಾನ ಮಾಡಿದ್ವಿ. ಆತನು ಮಂದೆಯನ್ನು ಮೇಯಿಸುತ್ತಿರುವಾಗ ಒಂದು ಅಚ್ಚರಿಯನ್ನು ಆತನು ನೋಡ್ತಾನೆ. ಅಚ್ಚರಿ ಏನು ಎಂಬುದಾಗಿ ನಾವು ಈಗ ವಾಕ್ಯದ ಪ್ರಕಾರ ಧ್ಯಾನ ಮಾಡಿ ನೋಡೋಣ ಪ್ರಿಯರೇ. ಈ ರೀತಿಯಾಗಿ ಇರುವಾಗ ಅಲ್ಲಿ ಮುಳ್ಳಿನ ಪೊದೆಯೊಳಗೆ ಉರಿಯುವ ಬೆಂಕಿಯಲ್ಲಿ ಯೆಹೋವನ ದೂತನು ಅವನಿಗೆ ಕಾಣಿಸಿಕೊಂಡನು. ಹೇಗೆಂದರೆ ಅವನು ಒಂದು ಮುಳ್ಳಿನ ಪೊದೆಯನ್ನು ಕಂಡನು. ಆ ಪೊದೆಯು ಬೆಂಕಿಯಿಂದ ಉರಿಯುತ್ತಿದ್ದರೂ ಅದು ಸುಟ್ಟು ಹೋಗದೇ ಇತ್ತು ಪ್ರಿಯರೇ. ಇಲ್ಲಿ ಒಂದು ನಿಶ್ಚಯವಾಗಿ ಒಂದು ಪ್ರಕಟಣೆ ಉಂಟು. ದೇವರು ನಿನ್ನನ್ನು ಸೇವೆಗೆ ಕರೆಯುವುದಾದರೆ ನೀನು ಯಾವ ರೀತಿಯಾಗಿ ಆ ಒಂದು ಬೆಂಕಿಯಲ್ಲಿ ಆ ಒಂದು ಹಸಿರು ಎಲೆ, ಆ ಒಂದು ಚಿಗುರು ಅದು ಸುಡಲ್ಪಡದೇ ಇತ್ತೋ ಅದೇ ರೀತಿಯಾಗಿ ದೇವರು ನಿನ್ನ ಕರೆಯುವುದಾದರೆ ಈ ಲೋಕದ ಸಂಗತಿ ಯಾವುದೂ ನಿನ್ನನ್ನು ಮುಟ್ಟುವುದಿಲ್ಲ ಪ್ರಿಯರೇ. ಕರ್ತನಲ್ಲಿ ದೇವಜನಗಳೇ, ಯಾವುದು ನಿನ್ನ ಬಾಧಿಸು, ಕರ್ತನ ಆಜ್ಞೆ ಇಲ್ಲದೆ ಯಾವುದೂ ನಿನ್ನ ಮುಟ್ಟುವುದಕ್ಕೆ ಆಗುವುದಿಲ್ಲ. ನೀನು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನೀತಿವಂತನಾಗಿರುವುದಾದರೆ, ನೀನು ಕರ್ತನು ನಿನ್ನ ತನ್ನ ಮಗನಾಗಿ ಮಾರ್ಪಡಿಸಿಕೊಂಡಿರುವುದಾದರೆ ಆತನೇ ನಿಶ್ಚಯವಾಗಿ ಆಶೀರ್ವದಿಸುತ್ತಾನೆ. ಆಗ ಮೋಶೆ, ನಾನು ದಾರಿ ಬಿಟ್ಟು ಯಾಶವನ್ನು ನೋಡಿ ಪೊದೆಯು ಸುಟ್ಟು ಹೋಗದೇ ಇರುವುದಕ್ಕೆ ಕಾರಣವನ್ನು ತಿಳಿದುಕೊಳ್ಳುವೆನು ಅಂದುಕೊಂಡನು. ಇದರಲ್ಲಿ ಖಂಡಿತವಾಗಿ ಒಂದು ನಿಶ್ಚಯವಾದ ಒಂದು ಪ್ರಕಟಣೆ ಇದೆ. ಈಗಾಗಲೇ ಹೇಳಿದೆ, ಅದು ನೀವೇ, ಆ ಚಿಗುರು ನೀವೇ. ಈ ಲೋಕದ ಸಂಗತಿ ಯಾವುದು ನಿಮ್ಮನ್ನು ಮುಟ್ಟುವುದಿಲ್ಲ. ಅದು ಕಾಣುತ್ತೆ, ಆದರೆ ನಿಮಗೆ ಯಾವುದೇ ರೀತಿ ಎಫೆಕ್ಟ್ ಆಗುವುದಿಲ್ಲ ಪ್ರಿಯರೇ. ಆಗ ಮೋಶೆ, ನಾನು ದಾರಿ ಬಿಟ್ಟು ಈ ಆಶ್ಚರ್ಯವನ್ನು ನೋಡುವೆನು ಎಂದುಕೊಂಡು ನೋಡುವುದಕ್ಕೆ ಅವನು ದಾರಿ ಬಿಟ್ಟದ್ದನ್ನು ಯೆಹೋವನು ಕಂಡನು. ದೇವರು ಪೊದೆಯೊಳಗಿಂದ ಮೋಶೆ ಎಂದು ಕರೆದನು. ಅದಕ್ಕೆ ಅವನು ಇಗೋ ಇದ್ದೇನೆ ಎಂಬುದಾಗಿ ಹೇಳಿದನು ಪ್ರಿಯರೇ. ಇದು ವಾಕ್ಯದ ಪ್ರಕಾರ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ನೀವು ಆಲೋಚನಾಕಾಂಡ 3 ನೀವು ಧ್ಯಾನ ಮಾಡಿ ನೋಡಬಹುದು ಪ್ರಿಯರೇ. ನೋಡುವುದಕ್ಕೆ ಅವನು ದಾರಿ ಬಿಟ್ಟಿದ್ದನ್ನು ಯೆಹೋವನು ಕಂಡನು. ದೇವರು ಆ ಪೊದೆಯೊಳಗಿಂದ ಮೋಶೆ ಎಂದು ಕರೆದನು. ಅದಕ್ಕೆ ಅವನು ಇಗೋ ಇದ್ದೇನೆ ಎಂಬುದಾಗಿ ಹೇಳಿದನು. ಯಾರು ಕರೆದಿದ್ದು? ಮನುಷ್ಯರ? ಇಲ್ಲ, ದೇವರೇ ಆತನನ್ನು ಕರೆದನು ಪ್ರಿಯರೇ. ಇಗೋ ದೇವರು ಅವನಿಗೆ, ನೀನು ಹತ್ತಿರ ಬರಬೇಡ, ನಿನ್ನ ಕಾಲಿನ ಕೆರೆಗಳನ್ನು ತೆಗೆದುಹಾಕು, ನೀನು ನಿಂತಿರುವ ಸ್ಥಳವು ಪರಿಶುದ್ಧ ಭೂಮಿ ಎಂದು ಹೇಳಿದನು. ಮೋಶೆ ಇಗೋ ಇದ್ದೇನೆ ಎಂಬುದಾಗಿ ಹೇಳಿದಾಗ ನಿನ್ನ ಕೆರೆಗಳನ್ನು ಬಿಚ್ಚು. ವಾಟ್ ಎ ಕಾನ್ವರ್ಸೇಷನ್ ಬಿಟ್ವೀನ್ ಗಾಡ್ ಆ್ಯಂಡ್ ಸಿಂಪಲ್ ಮೆನ್ ಅಲ್ವಾ? ಇಂಥ ಒಂದು ಸುಂದರವಾದ ಒಂದು ಸಂಭಾಷಣೆ ಜೀವಸ್ವರೂಪನ ದೇವರೊಂದಿಗೆ ಸಾಮಾನ್ಯ ಮನುಷ್ಯ ಮಾತಾಡ್ತಾ ಇದ್ದಾನೆ ಇಲ್ಲಿ ಪ್ರಿಯರೇ. ಎಂಥ ಒಂದು ದೇವರು ತನ್ನ ಮಕ್ಕಳನ್ನು ಕರೆಯುವುದಾದರೆ ಆತನೇ ನಿನ್ನ ಜೊತೆ ಮಾತನಾಡುವನು. ಅದಲ್ಲದೆ ಆತನು, ನಾನು ನಿನ್ನ ದೇವರು, ನಿನ್ನ ತಂದೆಯ ದೇವರು, ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ಅಂದಾಗ ಮೋಶೆ ದೇವರನ್ನು ನೋಡುವುದಕ್ಕೆ ಭಯಪಟ್ಟು ಮುಖವನ್ನು ಮುಚ್ಚಿಕೊಂಡನು. ದೇವರೇ ಸ್ವತಃ ಖಚಿತಪಡಿಸ್ಕೊಳ್ಳಿ, ನಾನು ನಿನ್ನ ದೇವರಪ್ಪ, ನಿನ್ನ ವಂಶಸ್ಥರ ದೇವರು, ನಿನ್ನ ತಂದೆಯ ದೇವರು, ನಿನ್ನ ಪಿತೃಗಳ ದೇವರು ನಾನೇ ಎಂಬುದಾಗಿ ಅವನು ಕೂಡ ಮಾತನಾಡುತ್ತಾ ಇದ್ದಾನೆ. ಮೋಶೆಯು ದೇವರ ಸಾನ್ನಿಧ್ಯವನ್ನು ನೋಡಿದ. ಸೇವೆಗೆ ಬರುವುದಕ್ಕಿಂತ ಮುಂಚೆ ಯಾವ ರೀತಿಯಾದ ಸೇವೆಯಲ್ಲಿ ಆತನು ಅವರೊಂದಿಗೆ ಹೇಳ್ಕೊಳ್ತಾರೆ ಪ್ರಿಯರೇ. ದೇವರೇ ಹೇಳ್ತಾರೆ, ಇಂಥ ರೀತಿಯಾದ ಸೇವೆ ನಾನು ನಿಂಗೆ ಕೊಡಕ್ಕೆ ಹೋಗ್ತಾನೆ, ನೀ ಅದನ್ನು ಮಾಡು ಎಂಬುದಾಗಿ ಮಾತಾಡಲಿಕ್ಕೆ ದೇವರೇ ಅಲ್ಲಿ ಇಳಿದು ಬಂದಿದ್ದಾರೆ. ಅದು ಯಾವ ರೀತಿಯಾದ ಸೇವೆ ನಿಮಗೆ ಚೆನ್ನಾಗಿ ಗೊತ್ತುಂಟು.
ಚೆನ್ನಾಗಿ ಗೊತ್ತುಂಟು. ಎಷ್ಟೋ ವರ್ಷಗಳ ಕಾಲ, ಸುಮಾರು 400 ವರ್ಷಗಳ ಕಾಲ ಇಸ್ರಾಯೇಲ್ ಜನರು, ಇಸ್ರಾಯೇಲ್ ಕುಲದವರು ಐಗುಪ್ತದಲ್ಲಿ ಆ ಒಂದು ಬಿಟ್ಟಿ ಕೆಲಸವನ್ನು ಆ ಒಂದು ಐಗುಪ್ತರ ಕೆಳಗೆ ಮಾಡುತ್ತಿದ್ದರು ಪ್ರಿಯರೇ. ತುಂಬ ಆ ಒಂದು ಬಿಸಿಲಿನಲ್ಲಿ ಆ ಬಿಟ್ಟಿ ಕೆಲಸ, ಸರಿಗೆ ಊಟ ಸಿಗ್ತಿರಲಿಲ್ಲ, ಅವ್ರಿಗೆ ಬದುಕು ಸಾಕಾಗೋಗಿತ್ತು. ಯಾವಾಗ ನಮ್ಮ ದೇವರು ಬಿಡುಗಡೆ ಕೊಡ್ತಾರೋ ಅಂತ ಕಾಯ್ತಿದ್ರು. ವಾಕ್ಯದಲ್ಲಿ ನೋಡ್ತೇವೆ, ಅವರು ನಿಟ್ಟುಸಿರು ಬಿಡ್ತಿದ್ರು ಪ್ರಿಯರೇ. ನೀವು ಧ್ಯಾನ ಮಾಡಿ ಒಮ್ಮೆ ನೋಡಿ, ನಿಟ್ಟುಸಿರು ಬಿಡ್ತಿದ್ರು. ಆ ನಿಟ್ಟುಸಿರು ದೇವರಿಗೆ ಕೇಳಿಸ್ತು ಪ್ರಿಯರೇ, ನಿಟ್ಟುಸಿರು ದೇವರಿಗೆ ಕೇಳಿಸ್ತು. ಕೇಳಿಸಿದಾಗ ಆತನು ಸುಮ್ಮನೆ ಇರಲಿಲ್ಲ, ಒಬ್ಬ ಸೇವಕನನ್ನು ಆತನು ಸಿದ್ಧಪಡಿಸಿದನು. ಯಾವ ರೀತಿಯಾಗಿ ತನ್ನ ಸೇವಕರನ್ನು ತಾನೇ ಕರೆದು ಆತನು ಖಚಿತಪಡಿಸುತ್ತಾನೆ, ತಾನೇ ಕರೆಯುತ್ತಾನೆ. ನಾವು ಎಂದಿಗೂ ನಮ್ಮನ್ನೇ ನಾವು ಫೋರ್ಸ್ ಮಾಡ್ಕೋಬೇಕಾಗಿಲ್ಲ. ಓ ಪಾಸ್ಟ್ರೇ ನಂಗೆ ಸೇವೆ ಕೊಡಿ. ಕೆಲವರು ಅವರೇ ಪಾಸ್ಟರ್ ಆಗಿಬಿಡ್ತಾರೆ, ಅವರೇ ಸೇವೆ ಕೊಡೋಗ್ಬಿಡ್ತಾರೆ. ಆ ಥರ ಪಡಬೇಡಿ. ದೇವರಿಂದ ಖಚಿತಪಡಿಸ್ಕೊಳ್ಳಿ. ದೇವ್ರ ಮಾತುಗೋಸ್ಕರ ಕಾಯಿರಿ, ದೇವ್ರ ಸ್ವರಕ್ಕೋಸ್ಕರ ಕಾಯಿ. ಮಗನೇ, ನಿನ್ನ ಸೇವೆಯನ್ನು ದೇವರೇ ಖಚಿತಪಡಿಸುತ್ತಾನೆ. ನಿನಗೆ ಬೇಕಾದ ತಲಾಂತನ್ನು ಕೊಡುತ್ತಾನೆ, ವಾಕ್ಯದ ತಲಾಂತನ್ನು ಕೊಡುತ್ತಾನೆ. ವಾಕ್ಯದಲ್ಲಿರ್ತಕ್ಕಂಥ ಪ್ರಕಟಣೆಯನ್ನು ಆತನು ಅನುಗ್ರಹಿಸುತ್ತಾನೆ. ನಿನ್ನ ಉಪದೇಶಕನಾಗಿ ಕರೆದಿದ್ದಾನ, ಪಾಸ್ಟರಾಗಿ ಕರೆದಿದ್ದಾರಾ, ಪ್ರವಾದಿಯಾಗಿ ನಿಮ್ಮನ್ನು ಕರೆದಿದ್ದಾರಾ, ಆತನೇ ಆತನ್ನು ಖಚಿತಪಡಿಸುತ್ತಾನೆ. ಇಲ್ಲಿ ಮೋಶೆಯನ್ನು ಹಾಗೆ ಆತನು ಖಚಿತಪಡಿಸಿದನು. ಆತನು ಹೇಳ್ತಾ ಇದ್ದಾನೆ, ನೀನು ಹೋಗು, ನಾನು ನಿನ್ನನ್ನು ಆರಿಸಿಕೊಂಡಿದ್ದೇನೆ, ಹೋಗು, ಇಸ್ರಾಯೇಲ್ಗೆ ಹೋಗು, ಆ ಒಂದು ಫರೋಹನ ಬಳಿಗೆ ಹೋಗು, ನನ್ನ ಜನರನ್ನು ನಿನ್ನ ಬಿಡಿಸುವುದಕ್ಕಾಗಿ ನಾನು ಉಪಯೋಗಿಸುತ್ತೇನೆ ಎಂಬುದಾಗಿ. ಆಗ ಯೆಹೋವನು ಐಗುಪ್ತ ದೇಶದಲ್ಲಿರುವ ನನ್ನ ಜನರ ದುರವಸ್ಥೆಯನ್ನು ನೋಡೇ ಇದ್ದೇನೆ. ಬಿಟ್ಟಿ ಮಾಡಿಸುವವರ ವಿಷಯದಲ್ಲಿ ಅವರು ಇಟ್ಟ ಮರೆಯು ನನಗೆ ಕೇಳಿಸಿತು. ಹಾಗಾದರೆ ದೇವರು ನಿನ್ನ ದುಃಖ, ನಿನ್ನ ಮೊರೆನ ಕೇಳಿಸ್ಕೊಳ್ತಾನೆ ಎಂಬುದಾಗಿ ಅರ್ಥ. ಖಂಡಿತವಾಗಿಯೂ ಆತನು ಮೋಶೆಯನ್ನು ಬಲವಾಗಿ ಉಪಯೋಗಿಸಿ, ನಿಮಗೆ ಚೆನ್ನಾಗಿ ಗೊತ್ತುಂಟು, ಅನೇಕ ಮಹತ್ಕಾರ್ಯಗಳನ್ನು ಮೋಶೆಯ ಮೂಲಕ ಆತನು ಮಾಡಿದನು ಪ್ರಿಯರೇ. ಸಮುದ್ರವನ್ನು ವಿಭಜಿಸಿದನು, ಸಮುದ್ರ ರಕ್ತವಾಯಿತು, ಕುಡಿಯೋ ನೀರು ರಕ್ತವಾಯಿತು. ಆ ಒಂದು ಕಪ್ಪೆಗಳ ಉಪದ್ರವ, ಮಿಡತೆಗಳ ಉಪದ್ರವ, ಒಂದು ಹುಣ್ಣಿನ ಉಪದ್ರವ, ಚೊಚ್ಚಲ ಮಕ್ಕಳೆಲ್ಲ ಅಲ್ಲಿ ಸತ್ತು ಹೋದರು, ಅನೇಕ ಪ್ರಾಣಿಗಳು ಸತ್ತು ಹೋಯಿತು. ಅನೇಕ ಮಹತ್ ಕಾರ್ಯಗಳನ್ನು ಮಾಡಿ ಆತನೇ ಜೀವಸ್ವರೂಪ ದೇವರು ಎಂದು ಖಚಿತಪಡಿಸಿದನು. ಆದ್ದರಿಂದ ನನ್ನ ಜನರಾಗಿರುವ ಇಸ್ರಾಯೇಲನ್ನು ಐಗುಪ್ತ ದೇಶದಿಂದ ಹೊರಗೆ ಬರಮಾಡುವುದಕ್ಕೆ ನಿನ್ನ ಫರೋಹನ ಬಳಿಗೆ ಕಳಿಸುತ್ತೇನೆ. ಸೇವೆಯನ್ನು ಕೊಟ್ಟರು. ದೇವರೇ ಮೋಶೆಯೊಂದಿಗೆ ಬಂದು ಮಾತನಾಡ್ತಾ ಇದ್ದಾರೆ. ನಿನ್ನನ್ನು ಕರೆಯುವುದಾದರೆ ನಾವು ಖಂಡಿತವಾಗಿಯೂ ದೇವರ ಸ್ವರವನ್ನು ಕೇಳುತ್ತೇವೆ. ಆತನು ನಿನ್ನ ಸೇವಕನಾಗಿ ಕರೆದಿರುವುದೇ ಆದರೆ ಆತನು ನಿಶ್ಚಯವಾಗಿ ನಿನ್ನ ಕೂಡ ಬಂದು ಆತನು ಮಾತನಾಡುವನು. ನಾನು ಕ್ರಿಯೇಟ್ ಮಾಡ್ಕೊಂಡು ಹೇಳ್ತಾ ಇಲ್ಲ, ವಾಕ್ಯದಲ್ಲಿ ಇರುವುದನ್ನೇ ತೆಗೆದು ಹೇಳ್ತಾ ಇದ್ದಾನೆ. ದೇವರ ಸೇವೆಗಾಗಿ ಕಾಯಿರಿ. ನನ್ನ ಜೀವಿತದಲ್ಲಿ ಹೀಗೆ ಆಯಿತು. ನನಗೆ ಮನುಷ್ಯರು ಸೇವೆ ಕೊಟ್ಟರು, ಸೇವೆಯೆಲ್ಲ ಹೊರಟಾಯ್ತು ಪ್ರಿಯರೇ. ಎಲ್ಲರೂ ಕಿತ್ಕೊಂಡ್ಬಿಟ್ರು ಸೇವೆನ, ಸ್ಟಾಪೇ ಆಗೋಯ್ತದು. ಅವ್ರಿಗೆ ಇಷ್ಟ ಆಯಿತು ಕೊಟ್ಟರು, ಅವ್ರಿಗೆ ಇಷ್ಟ ಬಂತು ತೊಗೊಂಡ್ರು. ಇದು ದೇವರ ಸೇವೆನೇ ಇಲ್ಲ. ನಾನು ಬಿದ್ದಿದ್ದೇನೆ. ದೇವರು ನಿಮಗೆ ಸೇವೆ ಕೊಡುವುದಾದರೆ ಆತನು ನಿಮಗೆ ಪ್ರಕಟಿಸುತ್ತಾನೆ. ಆತನು ನಿಮಗೆ ತನ್ನ ತಲಾಂತನ್ನು ಕೊಡುತ್ತಾನೆ. ಈಗ ನಾನು ನಂಬ್ತೇನೆ, ನನಗೆ ಆ ಒಂದು ಮೀಡಿಯಾದಲ್ಲಿ ಮಾಡ್ತಕ್ಕಂಥ ಸೇವೆಯನ್ನು ಕೊಟ್ಟಿದ್ದಾನೆ ಪ್ರಿಯರಿದು. ಅನೇಕರಿಗೆ ಆಶೀರ್ವಾದ ಆಗ್ತದೆ, ನಾನು ನಂಬುತ್ತೇನೆ. ಸೊ ನಂತರ ನೀವು ಇನ್ನೊಬ್ಬ ವ್ಯಕ್ತಿಯನ್ನು ನೋಡ್ಬೋದು, ಯೆಹೋಶುವ. ಆತನನ್ನು ಕೂಡ ದೇವರು ಖಚಿತವಾಗಿ, ಇಗೋ ನಾನು ಮೋಶೆ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡನೂ ಕೂಡ ಇರ್ತೇನೆ, ನೀನು ಇಸ್ರಾಯೇಲನ್ನು ಆಳು ಎಂಬುದಾಗಿ ಅವನು ಕೂಡ ಹೇಳಿ, ಅವನು ಕೂಡ ಅನೇಕ ಮಹತ್ತಾದ ಕಾರ್ಯಗಳನ್ನು ದೇವರು ಮಾಡಿದ್ರು ಪ್ರಿಯರೇ. ಅವನು ಕೂಡ ಅನೇಕ ಮಹತ್ತಾದ ಕ್ರಿಯೆಗಳನ್ನು ಮಾಡಿದ್ರು. ದೇವರು ಆತನನ್ನು ಕೂಡ ಸೇವಕನಾಗಿ ಕರೆಯುವುದಾದರೆ ಆತನಲ್ಲೂ ಕೂಡ ಮೋಶೆಯು ಅನೇಕ ಮಹತ್ ಕಾರ್ಯಗಳು ನಡೆಸಿದನು. ಇವನು ಅನೇಕ ಮಹತ್ ಕಾರ್ಯಗಳು ನಡೆಸ್ತಾ ಯೆರಿಕೋ ಕೋಟೆಯನ್ನು ಬೀಳಿಸಿದ. ಸ್ತುತಿ ಸ್ತೋತ್ರವನ್ನು 7 ದಿನಗಳ ಕಾಲ ಅವರು ಸುತ್ತುವಾಗ ಯೆರಿಕೋ ಕೋಟೆ ಬಿದ್ದು ಹೋಯಿತು. ಈತನನ್ನು ಕೂಡ ದೇವರೇ ಈತನನ್ನು ಕೂಡ ಸೇವೆಗೆ ಕರೆದು ಖಚಿತಪಡಿಸಿ ಈತನ ಮೂಲಕವೂ ಕೂಡ ಅನೇಕ ಮಹತ್ ಕಾರ್ಯಗಳನ್ನು ಮಾಡಿದನು ಪ್ರಿಯರೇ. ಹಾಗಾದರೆ ಮಹತ್ ಕಾರ್ಯ ಮಾಡಿದ್ರೆ ಮಾತ್ರ ಸೇವಕರ ಇಲ್ಲ, ಮಹತ್ ಕಾರ್ಯ ಮಾಡಲಿಕ್ಕೆ ಆತನು ಕೃಪೆ ಕೊಡ್ತಾನೆ, ತಲಾಂತನ್ನು ಕೊಡ್ತಾನೆ, ನಿಮಗೆ ಬೇಕಾಗಿರೋ ಶಕ್ತಿಯನ್ನು ಕೊಡ್ತಾನೆ. ಮುಖ್ಯವಾಗಿ ಇವತ್ತು ಸೇವಕರಿಗೆ ಬೇಕಾಗಿರುವುದು ಪಾಪವನ್ನು ಗೆಲ್ಲಕ್ಕೆ ಬೇಕಾದ ಶಕ್ತಿ. ಯೇಸು ಕ್ರಿಸ್ತನು ಯಾವ ರೀತಿಯಾಗಿ ಪರಿಶುದ್ಧವಾದ ಜೀವಿತವನ್ನು ನಡೆಸ್ತಿದ್ರೋ ಆ ರೀತಿಯಾದ ಜೀವಿತ ನಾವು ಸೇವಕರಾಗಬೇಕಾದರೆ ಮೊದಲು ನಮಗೆ ಇರಬೇಕು. ನಾವು ಸಣ್ಣ ಪುಟ್ಟ ವಿಷಯಗಳಲ್ಲಿ ನಂಬಿಗಸ್ತರಾಗಿದ್ದಾಗ ಕರ್ತನು ತಾನೇ ನಮ್ಮ ನಿಶ್ಚಯವಾಗಿ ಆಶೀರ್ವದಿಸಿ ತನ್ನ ಸೇವೆಗೆ ನಮ್ಮನ್ನು ಸೇವಕರನ್ನಾಗಿ ಆತನು ಮಾರ್ಪಡಿಸುತ್ತಾನೆ. ಅನೇಕ ವಿಷಯಗಳಿದೆ, ಇದನ್ನು ಕುರಿತು ನಾವು ನಂತರ ಧ್ಯಾನ ಮಾಡೋಣ. ನೆಕ್ಸ್ಟ್ ನಾವು ವಾಕ್ಯವನ್ನು ನೋಡುತ್ತೇವೆ. ಸಮುವೇಲನು ಯೆಹೋವನ ಮಂದಿರದಲ್ಲಿ ದೇವರ ಮಂಜೂಷವಿದ್ದ ಸ್ಥಳದಲ್ಲಿ ಮಲಗಿದ್ದನು. ಆಗ
ದೀಪವು ಇನ್ನು ಉರಿಯುತ್ತಿರುವಾಗಲೇ ಸೊ ಕರ್ತನಲ್ಲಿ ಪ್ರಿಯ ದೇವಜನಗಳೇ, ನಾವು ಸಮುವೇಲನನ್ನು ಕೂಡ ಉದಾಹರಣೆಗೆ ತೆಗೆದುಕೊಳ್ಳಬಹುದು. ಆತನನ್ನು ನಿಮಗೆ ಚೆನ್ನಾಗಿ ಗೊತ್ತು. ಆತನು ದೇವರಿಂದ ಕರೆಯಲ್ಪಟ್ಟವನು. ಆಗ ಯೆಹೋವನು ಸಮುವೇಲನನ್ನು ಕರೆದನು. ಸೊ ಈತನ ವಿಷಯವಾಗಿ ನಿಮಗೆ ಚೆನ್ನಾಗಿ ತಿಳಿದಿರಬಹುದು. ಆ ಒಂದು ಸುಂದರವಾದ ಕತೆ. ಯೆಹೋವನು ಪ್ರತ್ಯಕ್ಷನಾಗಿ ಮುಂಚಿನಂತೆಯೇ ಸಮುವೇಲನೇ ಅಂದನು. ಸಮುವೇಲನು ಅಪ್ಪಣೆಯಾಗಲಿ, ನಿನ್ನ ದಾಸನು ಕಾದಿದ್ದಾನೆ ಎಂದನು. ಪ್ರಿಯರೇ, ಈ ಒಂದು ಸತ್ಯವೇದದಲ್ಲಿ ಈ ಒಂದು ವಚನವು ಬಹಳ ಪ್ರಸಿದ್ಧವಾದದ್ದು. ಹನ್ನಳು ಎಂಬವಳು ಸೇವಕಳಿರುತ್ತಾಳೆ, ಇವಳು ಬಂಜೆಯಾಗಿರ್ತಾಳೆ. ಇವಳು ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಂಡಾಗ ಸೊ ಕರ್ತನು ಈತಳಿಗೆ ಸಮಯವನ್ನು ನಿಮಗೆ ದಯಪಾಲಿಸುತ್ತಾನೆ. ಆತನು ಹೇಳಿಕೊಂಡಿರ್ತಾಳೆ, ನೀನು ನನಗೆ ಮಗುವನ್ನು ಕೊಡುವುದಾದರೆ ನಾನು ನಿನ್ನ ರಾಜ್ಯಕ್ಕೆ ನಿನ್ನ ಸನ್ನಿಧಿಗೆ ಆತನ ಸಮರ್ಪಣೆ ಮಾಡುತ್ತೇನೆ ಎಂಬುದಾಗಿ. ಅದೇ ಇದರ ಕತೆ. ಅದರಂತೆ ಇವಳು ಸಮುವೇಲನನ್ನು ಹೆತ್ತು ನಿಮಗೆ ಚೆನ್ನಾಗಿ ಗೊತ್ತುಂಟು, ಆತನನ್ನು ಆ ಒಂದು ಸನ್ನಿಧಿ ಸೇವೆ ಮಾಡಲಿಕ್ಕೆ ಬಿಡುತ್ತಾಳೆ. ಪ್ರಿಯರೇ, ಎಲಿಯು ಎಂಬ ಯಾಜಕನಿರ್ತಾನೆ. ಆ ಯಾಜಕನ ಬಳಿ ಈತನನ್ನು ಬಿಡುತ್ತಾಳೆ. ಸೊ ಈತನನ್ನು ಚಿಕ್ಕ ವಯಸ್ಸಲ್ಲಿದ್ದಾಗ, ಈಗ ತಾನೇ ನಾವು ಧ್ಯಾನ ಮಾಡಿದೆವು, ಕರ್ತನು ಕೂಡ ಇವನು ಮಂಜೂಷವಿದ್ದ ಸ್ಥಳದಲ್ಲಿ ಮಲಗಿಕೊಂಡಾಗ ಕರ್ತನು ಕೂಡ ಈತನನ್ನು ಕರೆದನು. ಕರ್ತನೇ ಈತನನ್ನು ಮಾತನಾಡಿದನು. ಈತನಿಗೆ ಆ ಒಂದು ಅನುಭವ ಇಲ್ಲದವಾದ ಕಾರಣ ಅವನು 3ನೇ ಬಾರಿ ಎದ್ದು ಎಲಿಯ ಬಳಿ ಹೋದಾಗ ಆತನು ಹೇಳ್ತಾನೆ, ಅಪ್ಪಣೆಯಾಗಲಿ, ನಿನ್ನ ದಾಸನು ಈಗ ಅಪ್ಪಣೆ ಎಂಬುದಾಗಿ ಹೇಳಿದಾಗ ಈತನು ಕೂಡ ಕರ್ತನು ಪ್ರತ್ಯಕ್ಷನಾಗಿ ಮಾತನಾಡಿದನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಸೊ ಅದನ್ನು ಮತ್ತೊಮ್ಮೆ ನಾನು ನಿಮಗೆ ಓದಿ ಹೇಳ್ತೀನಿ. ಯೆಹೋವನು ಪ್ರತ್ಯಕ್ಷನಾಗಿ ಮುಂಚಿನಂತೆಯೇ ಸಮುವೇಲನೇ ಅಂದನು ಎಂಬುದಾಗಿ 1ನೇ ಸಮುವೇಲ 3:10 ನೀವು ಗಮನಿಸಬಹುದು. ಪ್ರಿಯರೇ, ಎಂಥ ಒಂದು ಸುಂದರವಾದ ವಚನ. ಕರ್ತನು ತಾನೇ ತನ್ನ ಸೇವಕರನ್ನು ನಿಶ್ಚಯ ಮಾಡುವುದಾದರೆ, ಇಗೋ ಮಗಳೇ, ನೀನು ಯಾವ ಸ್ಥಿತಿಯಲ್ಲಿದೆಯೋ ಗೊತ್ತಿಲ್ಲ, ಸೇವೆ ಮಾಡಬೇಕು ಆಸೆಯೋ, ಸ್ತೋತ್ರ, ದೇವರಿಗಾಗಿ ಕಾದಿರು. ಮನುಷ್ಯರು ಕೊಡುವ ಸೇವೆಯನ್ನು ನೀವು ಮಾಡಲೇಬೇಡಿ. ಮನುಷ್ಯರು ಕೊಟ್ರ, ನಿಮಗೆ ಪಾಸ್ಟರ್ಸು ಸಭಾಪಾಲಕರು ಕರೆದು ನಿಮಗೆ ಸೇವೆ ಕೊಟ್ರ, ದೇವರ ಹತ್ರ ಕೇಳಿ, ಅಪ್ಪ ಇದು ನೀನು ನಾನು ಕೊಡ್ತಿದ್ದೀಯ ಎಂಬುದಾಗಿ. ಇದು ನನ್ನ ದೇವರೇ ಅದನ್ನು ಖಚಿತಪಡಿಸುತ್ತಾನೆ. ನಿನಗೆ ತಲಾಂತನ್ನು ಕೊಡುತ್ತಾನೆ, ನಿನಗೆ ಆಶೀರ್ವದಿಸುತ್ತಾನೆ. ಇದು ನಿನಗೆ ಡೆಫಿನೆಟ್ಟಾಗಿ ನಿನಗೆ ಆತನು ಆಶೀರ್ವದಿಸುತ್ತಾನೆ. ಪ್ರಿಯರೇ, ಸೊ ನಿಮಗೆ ಗೊತ್ತಿರ್ಬೋದು, ಕರ್ತನಾದ ಯೇಸು ಕ್ರಿಸ್ತನು ಕೂಡ ತನ್ನ ಹೊಸ ಒಡಂಬಡಿಕೆಯಲ್ಲಿ ನೀವು ಕಾದುಕೊಂಡಿರಿ, ಯೆರೂಸಲೇಮಲ್ಲೇ ಕಾದುಕೊಂಡಿರಿ ಎಂಬುದಾಗಿ ಹೇಳ್ತಾನೆ. ಯಾಕೆ ಹಿಂಗೆ ಹೇಳ್ತಾರೆ? ದೇವರ ಸ್ವರ. ದೇವರು ತನ್ನ ಆದುಕೊಂಡವರನ್ನು ಬಲಪಡಿಸುತ್ತಾನೆ, ಆಶೀರ್ವದಿಸುತ್ತಾನೆ, ತನ್ನ ಶಕ್ತಿಯನ್ನು ಕೊಡುತ್ತಾನೆ. ಸೊ ನಂತರ ನಾವು ತಿರುಗಿ ಹೊಸ ಒಡಂಬಡಿಕೆಯಲ್ಲಿ ಕೆಲವು ವಚನಗಳನ್ನು ನಾವು ನೋಡಿಕೊಳ್ಳೋಣ. ಪ್ರಿಯರೇ, ಚೆನ್ನಾಗಿ ಗೊತ್ತುಂಟು ಯಾವ ರೀತಿ ಸಮುವೇಲನನ್ನು ದೇವರು ಆತನು ಬಲವಾಗಿ ಉಪಯೋಗಿಸಿದನು. ಈತನ ಮೂಲಕ ದಾವೀದನನ್ನು ಅಭಿಷೇಕಿಸಿದನು. ಈತನು ದೊಡ್ಡ ಪ್ರವಾದಿಯಾಗಿದ್ದನು. ಮುಂದೆ ಆಗ್ತಕ್ಕಂಥ ಸಂಗತಿಗಳನ್ನು ಈತನ ಮೂಲಕ ದೇವರು ಖಚಿತಪಡಿಸುತ್ತಿದ್ದನು. ಈತನು ಖಚಿತಪಡಿಸುವುದಾದರೆ ಈತನ ಸೇವೆ ಯಾವ ರೀತಿ ಬಲವಾಗಿತ್ತು. ಪ್ರಿಯರೇ, ನಿಂತು ಹೋಯ್ತಾ ಈತನ ಸೇವೆ ನಿಂತು ಹೋಯ್ತಾ? ಇಲ್ಲ, ಈತನ ಸೇವೆ ಅದ್ಭುತವಾಗಿತ್ತು. ಸೊ ಈತನು ದಾವೀದನನ್ನು ಅಭಿಷೇಕಿಸಿದನು. ನಿಮಗೆ ಚೆನ್ನಾಗಿ ಗೊತ್ತುಂಟು. ಸೊ ಅದೇ ರೀತಿ ನಾವು ಹೊಸ ಒಡಂಬಡಿಕೆಯಲ್ಲೂ ಧ್ಯಾನ ಮಾಡಿ ನೋಡೋಣ. ನಂತರ ನಾವು ಕರ್ತನಾದ ಯೇಸು ಕ್ರಿಸ್ತನು ಜೀವಸ್ವರೂಪನಾದ ತಂದೆಯಾದ ದೇವರಿಂದಲೇ ಈ ಲೋಕಕ್ಕೆ ಕಳಿಸಲ್ಪಟ್ಟವನಾಗಿ ಮರಿಯಳೆಂಬ ಕನ್ಯೆಯಲ್ಲಿ ಆತನು ಪರಿಶುದ್ಧಾತ್ಮನಿಂದಲೇ ಗರ್ಭಧರಿಸಿ ಮಾನವ ಸಂಪರ್ಕವಿಲ್ಲದೆ, ಮಾಂಸ ಸಂಪರ್ಕವಿಲ್ಲದೆ ಪರಿಶುದ್ಧಾತ್ಮನಿಂದಲೇ ಈತನು ಜನಿಸಿದನು. ಪ್ರಿಯರೇ, ನಂತರ ಈತನು ಸುಮಾರು 30 ವರ್ಷಗಳ ಆದ ಮೇಲೆ ನಂತರ ಸೇವೆಯನ್ನು ಪ್ರಾರಂಭಿಸಿ ಸುಮಾರು 33 ವರ್ಷಗಳ ಕಾಲ ಸೇವೆಯನ್ನು ಮಾಡಿದನು. ಆ ಸಮಯದಲ್ಲಿ ಶಿಷ್ಯರನ್ನು ಈ ರೀತಿಯಾಗಿ ಆತನು ಆರಿಸಿಕೊಳ್ಳುತ್ತಾನೆ. ಈತನೇ ಸಾಕ್ಷಾತ್ ದೇವರಾಗಿದ್ದನು. ಈತನೇ ನೀವು ಯೋಹಾನ 1 ನೋಡ್ಬೋದು, ಆದಿಯಲ್ಲಿ ದೇವರ ವಾಕ್ಯವಿತ್ತು, ದೇವರ ಬಳಿಯಲ್ಲಿದ್ದರು, ಈತರೇ ದೇವರಾಗಿದ್ದರು ಎಂಬುದಾಗಿ. ಈತನೇ ಮಾಂಸಧಾರಿಯಾಗಿ ಬಂದನು. ಈತನು ನೋಡಿ, ಹೀಗಿರುವಲ್ಲಿ ಯೇಸು ಗಲಿಲಾಯ ಸಮುದ್ರದ ಬಳಿಯಲ್ಲಿ ತಿರುಗಾಡುತ್ತಿರುವಾಗ ಅಣ್ಣ ತಮ್ಮಂದಿರು ಬಲೆ ಬೀಸುವುದನ್ನು ಕಂಡನು. ಅವರು ಪೇತ್ರನೆನಿಸಿಕೊಳ್ಳುವ ಸೀಮೋನ ಮತ್ತು ಅವನ ತಮ್ಮನಾದ ಆಂದ್ರೆಯ, ಅವರು ಬೆಸ್ತರು ಸಮುದ್ರದಲ್ಲಿ ಬಲೆ ಬೀಸುತ್ತಿದ್ದರು. ಅವರು ಆತನು, ನನ್ನ ಹಿಂದೆ ಬನ್ನಿರಿ, ಮನುಷ್ಯನು ಹಿಡಿಯುವ ಬೆಸ್ತರನ್ನಾಗಿ ನಿಮ್ಮನ್ನು ಮಾಡುವೆನು ಎಂದು ಹೇಳುತ್ತಲೇ ಅವರು ತಮ್ಮ ಬಲೆಗಳನ್ನು ಬಿಟ್ಟು ಆತನ ಹಿಂದೆ ಹೋದರು. ಎಂಥ ಒಂದು ಸುಂದರವಾದ ವಚನ. ನಾವು ಮುಂದಕ್ಕೂ ನೋಡುತ್ತೇವೆ. ನೋಡಿ,
ಅಲ್ಲಿ ನೋಡಿ, ಇನ್ನಿಬ್ಬರು ಅಣ್ಣ ತಮ್ಮಂದಿರನ್ನು, ಅಂದರೆ ಜೇಬೇದಾಯನ ಮಗನಾದ ಯಾಕೋಬನ್ನು ಅವನ ತಮ್ಮನಾದ ಯೋಹಾನನ್ನು ಕಂಡನು. ಇವರು ತಮ್ಮ ತಂದೆಯಾದ ಜೇಬೇದಾಯನ ಕೂಡ ದೋಣಿಯಲ್ಲಿ ತಮ್ಮ ಬೆಲೆಗಳನ್ನು ಸರಿ ಮಾಡುತ್ತಿದ್ದರು. ಆತನು ಇವರನ್ನೂ ಕರೆದನು. ತಂದೆಯನ್ನು ಕರೆಯಲಿಲ್ಲ ಪ್ರಿಯರೇ, ಅಲ್ಲಿದ್ದ ತಂದೆಯನ್ನು ಕರೆಯಲಿಲ್ಲ, ಇವರನ್ನು ಮಾತ್ರ ಕರೆದನು. ಅದೇ ರೀತಿ ಮಗ ಮಗಳೇ, ಸಹೋದರ ಸಹೋದರನೇ, ಸಹೋದರ ಸಹೋದರಿಯರೇ, ಖಂಡಿತವಾಗಿಯೂ ನಿನ್ನನ್ನು ಸೇವೆಗೆ ಕರೆಯುವುದಾದರೆ ದೇವರು ತಾನೇ ನಿನ್ನ ಕೂಡ ಮಾತನಾಡುತ್ತಾನೆ. ದೇವರು ನಿನಗೆ ಖಚಿತಪಡಿಸುತ್ತಾನೆ, ಮಾರ್ಗಗಳನ್ನು ತೆರೆಯುತ್ತಾನೆ. ನೀನು ಹೋದರೆ ಸೇವೆ ಮಾಡಲೇಬೇಕು ಅನ್ನೋ ಸನ್ನಿವೇಶಗಳು ಬರುತ್ತೆ. ನಿನಗೆ ಗೊತ್ತಾಗುತ್ತೆ ಚೆನ್ನಾಗಿ, ದೇವರು ನನಗೆ ಸೇವೆ ಕೊಟ್ಟಿದ್ದಾರೆ ಎಂಬುದಾಗಿ. ಆಗ ಏನು ಈ ಸೇವೆಯಲ್ಲಿ ಯಾವ ರೀತಿಯಾದ ಸೇವೆಗಳಿದೆ? ಹಂಗೆ ಹಳ್ಳಿಗೆ ಹೋಗಿ ಸುವಾರ್ತೆ ಸಾರ್ಬಿಟ್ರೆ ಸೇವೆನಾ? ಹಂಗಾರೆ ಚರ್ಚ್ಗೆ ಹೋಗ್ತಾ ಇದ್ದರೆ ಅದು ಸೇವೆನಾ? ಇಲ್ಲ. ನಿನಗೆ ವರವನ್ನು ಕೊಟ್ಟು ತಲಾಂತನ್ನು ಖಚಿತಪಡಿಸುತ್ತಾನೆ. ನಿನಗೆ ಉಪದೇಶ ಮಾಡುವುದಾದರೆ ಆ ಸೇವೆಯಲ್ಲೇ ನೀನು ನಿರತನಾಗು. ಬೋಧಕನಾಗಿರಬೇಕಾದ್ರೆ ಬೋಧಕನಾಗಿ ನಿರತನಾಗು. ಅಪೊಸ್ತಲನಾಗಿದೆಯಾ, ಅಪೊಸ್ತಲನಾಗು. ಸುವಾರ್ತಿಕನಾಗು. ಆರಾಧನೆ ಸೇವೆ ಮಾಡ್ತಿದ್ದ, ಆರಾಧನೆ ಸೇವೆ ಮಾಡು. ಹಣಕಾಸಿನ ಸೇವೆ ಮಾಡ್ತಿದ್ದ, ದೇವರು ಅದನ್ನು ಕೂಡ ಆಶೀರ್ವದಿಸುತ್ತಾನೆ. ಎಲ್ಲರೂ ಸೇವಕರೇ ಪ್ರಿಯರೇ. ಆದರೆ ನಿನ್ನನ್ನು ಸೇವೆಗೆ ಕರೆದಿರುವುದಾದರೆ ದೇವರು ತಾನೇ ಖಚಿತಪಡಿಸುತ್ತಾನೆ. ತಾಳ್ಮೆಯಿಂದ ಇರ್ರಿ. ಮನುಷ್ಯರು ಕೊಡುವ ಸೇವೆಗೆ ನೀವು ಅದನ್ನು ದೇವರಿಂದ ಖಚಿತಪಡಿಸ್ಕೊಳ್ರಿ. ಸ್ತೋತ್ರ. ನಮ್ಮ ಹಿರಿಯರು, ಸಭಾಪಾಲಕರು ನಮಗೆ ಸೇವೆ ಕೊಡ್ತಾರೆ. ಸ್ತೋತ್ರ, ಅದನ್ನು ಖಚಿತಪಡಿಸ್ಕೊಳ್ಳಿ. ಏಸಪ್ಪ ಈ ರೀತಿ ನಾನು ಕರೀತಾ ಇದ್ದಾರೆ, ನಾನು ಏನು ಮಾಡಲಿ, ನಾನು ಕೂಡ ಮಾತನಾಡು. ಅನೇಕರನ್ನು ನೀನೇ ಹೋಗಿ ಸಂಧಿಸಿದ್ದಿ, ಮಾತನಾಡಿದ್ದೆ ಎಂಬುದಾಗಿ ವಚನದಲ್ಲಿ ಬರೆಯಲ್ಪಟ್ಟಿದ್ದಿಲ್ಲ. ನನ್ನ ಕೂಡ ಮಾತನಾಡು, ನಾನು ವಿಧೇಯಳಾಗ್ತೇನೆ ಎಂಬುದಾಗಿ ಕೇಳಿ ಪ್ರಿಯರೇ. ಕರ್ತನು ನಿಶ್ಚಯವಾಗಿ ನಿಮಗೆ ಉತ್ತರಿಸುವನು. ನಂತರ ನಾವು ನೋಡುತ್ತೇವೆ ಪ್ರಿಯರೇ, ಸೌಲನಾಗಿದ್ದಂಥ ಪೌಲನು ಯಾವ ರೀತಿ ಪೌಲನಾಗ್ತಾನೆ ಎಂಬುದಾಗಿ. ಸಭೆಯನ್ನು ಹಿಂಸೆಪಡಿಸುವ ಸೇವಕನಾಗಿರ್ತಾನೆ. ನಂತರ ಆತನು ಹೋಗುತ್ತಿರುವಾಗ ಯೇಸು ತಾನೇ ಆತನಿಗೆ ಪ್ರತ್ಯಕ್ಷನಾಗಿ ಈ ರೀತಿ ಹೇಳ್ತಾನೆ, ಯಾಕಿಂದ ನಾನು ಹಿಂಸೆ ಪಡಿಸುತ್ತೀಯ ಎಂಬುದಾಗಿ. ಹಾಗಾದರೆ ದೇವಸೇವಕರನ್ನು ಹಿಂಸೆ ಪಡಿಸುವವರು ಯೇಸುವನ್ನೇ ಹಿಂಸೆ ಪಡಿಸುತ್ತಾರೆ ಎಂಬುದಾಗಿ. ನಂತರ ನೋಡುತ್ತೇವೆ, ಯಾವೊಂದು ಸಭೆಯ ಕೊಲೆಗಾರನಾದ ಪೌಲನು ಯಾವ ರೀತಿಯಾಗಿ ದೇವರ ಸೇವಕನಾಗಿ, ದೇವರ ಸಾಧನವಾಗಿ ಮಾರ್ಪಟ್ಟ. ಆತನೇ ಸೌಲನಾಗಿದ್ದವನನ್ನು ಸಂಧಿಸಿ ಪೌಲನನ್ನಾಗಿ ಮಾರ್ಪಡಿಸಿ ತನ್ನ ಸೇವೆಗೆ ಕರೆದನು ಪ್ರಿಯರೇ. ಇಲ್ಲಿಯೂ ಒಂದು ಉದಾಹರಣೆ, ಎಂಥ ಒಂದು ಅದ್ಭುತವಾದ ಉದಾಹರಣೆ, ಚೆನ್ನಾಗಿ ನಿಮಗೆ ಚಿರಪರಿತವಾದ ಒಂದು ವಚನ. ಸ್ತೆಫಾನನು ಆ ಒಂದು ರಕ್ತಸಾಕ್ಷಿಯಾಗಿ ಸತ್ತಂಥ ಸಮಯದಲ್ಲಿ ಸೌಲನು ಕೂಡ ಪೌಲನಾಗಿ ಮಾರ್ಪಟ್ಟು ರಕ್ಷಣೆಯನ್ನು ಹೊಂದ್ತಾನೆ ಪ್ರಿಯರೇ. ಅಪೊಸ್ತಲಗಿಂತ ಹೆಚ್ಚಿನ ಒಂದು ಸೇವೆಯನ್ನು ಮಾಡ್ತಾ ಅನೇಕ ಪ್ರಕಟಣೆಗಳನ್ನು ಹೊಂದಿಕೊಂಡು ದೇವರಾಜ್ಯದ ಸುವಾರ್ತೆಯನ್ನು ಇನ್ನೂ ಬಲವಾಗಿ ಅನ್ಯರಿಗೂ ಹಾಗೂ ಯೆರೂಸಲೇಮಿನಲ್ಲಿರುವ ಎಲ್ಲ ಇಸ್ರಾಯೇಲ್ಯರಿಗೂ, ಯೆಹೂದ್ಯರಿಗೂ ಇದನ್ನು ಎದೆಚಾಚಿ ಹೇಳುತ್ತಾನೆ ಪ್ರಿಯರೇ. ಹಾಗಾದರೆ ಕರ್ತನಾದ ಯೇಸು ಕ್ರಿಸ್ತನು ನಿನ್ನನ್ನು ಕರೆಯುವುದಾದರೆ ಆತನು ನಿಶ್ಚಯವಾಗಿ ನಿನ್ನ ಕೂಡ ಮಾತನಾಡುವನು, ತನ್ನ ಸೇವೆಯನ್ನು ಕೂಡ ಹಂಚಿಕೊಳ್ಳುವನು. ಮಗನೇ, ಮಗಳೇ, ಇಂಥ ಸೇವೆಯನ್ನು ನಾನು ನಿನಗೆ ಇಟ್ಟಿದ್ದೇನೆ, ಮಾಡು ಎಂಬುದಾಗಿ ಖಂಡಿತವಾಗಿಯೂ ಆತನೇ ನಿಶ್ಚಯಪಡಿಸುವನು. ಹಾಗಾದರೆ ದೇವರು ಇದು ಇಟ್ಕೊಂಡಿರುವಂಥ ಒಂದು ಸೇವೆ ನಾನು ನಿಮಗೆ ಹೇಳಕ್ಕೆ ಹೋಗ್ತೀನಿ, ನಿಮಗೆ ಚೆನ್ನಾಗಿ ಗೊತ್ತುಂಟು. ವಿಜ್ಞಾಪನೆ ಸೇವೆ. ತನ್ನ ಮಾರ್ಗದಲ್ಲಿ ಬರುವವರಿಗಾಗಿ ಆತನು ಇವತ್ತು ತಂದೆ ಬಳಿ ಇದ್ದುಕೊಂಡು ನಾನು ನಂಬ್ತೇನೆ ಮೊಣಕಾಲವರಿ ಕಣ್ಣೀರು ಸುರಿಸುತ್ತಾ ರಕ್ಷಣೆ ಮಾರ್ಗದಲ್ಲಿ ಇರುವವರಿಗೆ ಆತನು ವಿಜ್ಞಾಪನೆಯನ್ನು ಮಾಡುತ್ತಿದ್ದಾನೆ. ಹಾಗಾದರೆ ನನ್ನ ವಿಜ್ಞಾಪನೆ ಎಷ್ಟು ಮುಖ್ಯ. ನೀನು ವಿಜ್ಞಾಪಿಸುವುದಾದರೆ ದೇವರೊಂದಿಗೆ ವಿಜ್ಞಾಪಿಸುತ್ತಿ. ಇವತ್ತು ಎಲ್ಲರಿಗೂ ದೇವರು ಕೊಡ್ತಕ್ಕಂಥ ಉಚಿತವಾದ ಸೇವೆ ವಿಜ್ಞಾಪನೆ ಸೇವೆ. ಆತನಿಂದ ಯಾರಿಗೂ ಇದನ್ನು ನೀವು ಕೇಳಬೇಡಿ, ವಿಜ್ಞಾಪನೆ ಸೇವೆ ನಾನು ಕೊಟ್ಟಿದ್ದೆ ಏಸಪ್ಪ. ಇಲ್ಲ, ಎಲ್ಲರೂ ಪ್ರಾರ್ಥಿಸಬೇಕು. ಪ್ರಾರ್ಥನೆಯಲ್ಲಿ ಆಲಸ್ಯವಾಗಿರಬೇಡ ಎಂಬುದಾಗಿ ವಾಕ್ಯ ಹೇಳ್ತದೆ. ಪ್ರಿಯ ಮಗನೇ, ಮಗಳೇ, ಖಂಡಿತವಾಗಿಯೂ ನಿನ್ನ ಸೇವೆ ಕೊಡುವುದಾದರೆ, ನೀನು ಯಾವ ರೀತಿ ಸೇವೆ ಇದನ್ನು ಅನ್ನೋದಾದರೆ ಖಚಿತಪಡಿಸ್ತಾನೆ. ಯಾವ ರೀತಿಯ ಸೇವೆಗಳು ಇದೆ ಎಂಬುದಾಗಿ ನನಗೆ ಗೊತ್ತಿರೋಷ್ಟು ನಾನು ನಿಮ್ಗೆ ಹೇಳಿದೆ. ಪ್ರಕಟಣೆ ಎಷ್ಟು ಅಂದ್ಕೊಂಡಿದ್ದೇನೆ, ಯೇಸು ಸ್ವಾಮಿ ಕೃಪೆಯಿಂದ ಅಷ್ಟು ನಾನು ನಿಮ್ಗೆ ಹೇಳಿದ್ದೇನೆ. ಅನೇಕ ರೀತಿಯಾದ ಸೇವೆಗಳಿದೆ. ಸಭಾಪಾಲಕರ ಸೇವೆ, ಪ್ರವಾದಿಗಳ ಸೇವೆ, ಅಪೊಸ್ತಲರ, ಸುವಾರ್ತಿಕರ, ಬೋಧಕರ, ಸಂದೇಶಕರ, ಮಕ್ಕಳ ಸೇವೆ, ಯೌವನಸ್ಥರ ಸೇವೆ, ಆರಾಧನೆಯ ಸೇವೆ, ಒಂದು ಆರ್ಥಿಕವಾಗಿ ಸೇವೆ ಮಾಡುವಂಥದ್ದು, ಹೊರಗಡೆ ಹೋಗಿ ಸುವಾರ್ತೆ ಸಾರುವಂಥದ್ದು, ದವಸ ಧಾನ್ಯಗಳನ್ನು ಕೊಡ್ತಕ್ಕಂಥ ಸೇವೆ. ಪ್ರತಿಯೊಬ್ಬರು ಸೇವಕರೇ ಪ್ರಿಯರೇ. ಒಂದು ರೀತಿಯಾದ ಹೇಳುವುದಾದರೆ ಅದರ ಮುಖ್ಯವಾಗಿ ಅದರಲ್ಲೂ ಯಾವುದನ್ನು ಆತನು ನಿನ್ನನ್ನು ಕರೆಯುವುದಾದರೆ ಹೇಗೆ ಆತನು ಕರೆಯುತ್ತಾನೆ ಎಂಬುದಾಗಿ ನಾನು ಉದಾಹರಣೆಯಾಗಿ ಹೇಳಿದೆ.
ಖಂಡಿತವಾಗಿಯೂ ನಾವು ದೇವ್ರ ಜೊತೆ ಎನ್ಕೌಂಟ್ರ್ ಆಗದೆ ಹೋದರೆ ನಮ್ಮ ಜೀವಿತ ಬದಲಾಗಲ್ಲ. ಸೌಲನಿಗೆ ದೇವರು ಪ್ರತ್ಯಕ್ಷ ಆಗಿ ಬೆಳಕನ್ನು ನೋಡಿದಾಗ ಅವನ ಕಣ್ಣೇ ಹೊರಟಾಯಿತು. ನಂತರ ಯಾವ ರೀತಿಯ ಒಂದು ಮಾರ್ಪಾಡು ಅವನ ಜೀವಿತದಲ್ಲಿ, ಶಿಷ್ಯರು ಯಾವ ರೀತಿಯಾಗಿ ಬದಲಾವಣೆಯಾದರು, ಆ ಒಂದು ಪೇತ್ರ ಯಾವ ರೀತಿ ಇದ್ದ, ಯಾವ ರೀತಿ ಬದಲಾವಣೆಯನ್ನು ತಂದುಕೊಂಡ ಅವನ ಜೀವನದಲ್ಲಿ. ಪ್ರಾರ್ಥಿಸೋಣ. ಅಪ್ಪ ತಂದೆಯಾದ ದೇವರೇ, ವಚನವನ್ನು ಕೇಳಿದವನು ಆಶೀರ್ವದಿಸು. ಯಾರನ್ನು ನೀನು ಸೇವಕರನ್ನಾಗಿ ಕರೆದಿದೆಯೋ ಆ ಅವರ ಸೇವೆಯ ನಿಮಿತ್ತ ಅವ್ರನ್ನ ಖಚಿತಪಡಿಸು. ಪ್ರತಿಯೊಬ್ಬರಿಗೂ ಒಂದು ಸೇವೆ ಇದ್ದೇ ಇದೆ ಎಂಬುದಾಗಿ ವಾಕ್ಯದ ಮೂಲಕ ತಿಳಿಸಿಕೊಟ್ಟಿದೆಯಾ. ಸೇವೆ ಇರುವುದಾದರೆ ನೀನು ಕೊಡ್ತೀಯಪ್ಪ. ಮನುಷ್ಯರು ಕೊಡೋ ಸೇವೆ ಬೇಡ ಸ್ವಾಮಿ. ನಮ್ಮನ್ನು ಬೂಸ್ಟ್ ಮಾಡಿ ಸೇವೆ ಕೊಡೋ ಸೇವೆ ಬೇಡಪ್ಪ, ಅದು ನಿಂತು ಹೋಗ್ತದೆ ಸ್ವಾಮಿ. ನಿನ್ನಿಂದ ಬರ್ತಕ್ಕಂಥ ಸೇವೆ ಅದು ನಿಲ್ಲೋದಿಲ್ಲ ಸ್ವಾಮಿ. ಯಾರ್ಯಾರೆಲ್ಲ ಸೇವೆ ಮಾಡಲಿಕ್ಕೆ ಆಸಕ್ತಿ ಇದ್ದಾರೋ ಅವನು ಆಶೀರ್ವದಿಸು ಕರ್ತನೆ. ಸುವಾರ್ತೆ ಸಾರುವುದು ಒಂದು ಸೇವೆಯಪ್ಪ. ಕರ್ತನೆ ಸ್ವಾಮಿ, ಅಪ್ಪ ನಿಜವಾಗಲೂ ನಾವು ನಿಮ್ಮ ಮಕ್ಕಳಾಗಿರುವುದಾದರೆ ನಾವು ಸುವಾರ್ತೆನ ಸಾರ್ತೀವಿ ಸ್ವಾಮಿ. ಹೌದು ಕರ್ತನೆ. ಅಪ್ಪ ನಿಶ್ಚಯವಾಗಿ ಆಶೀರ್ವದಿಸು. ಅವರ ಕಣ್ಣೀರನ್ನು ಒರೆಸು, ಅವರ ಅವಶ್ಯಕತೆಗಳನ್ನು ಸಂಧಿಸು. ಯಾವ ವಿಷಯಕ್ಕಾಗಿ ಕುರಿತು ನಿನ್ನ ಮುಂದೆ ಪ್ರಾರ್ಥನೆ ಇಟ್ಟಿದ್ದರೋ ಅದನ್ನು ನೆರವೇರಿಸಪ್ಪ. ಪರಿಶುದ್ಧತೆ ಅನುಗ್ರಹಿಸು. ನಿನ್ನ ಪ್ರತ್ಯಕ್ಷತೆಯಲ್ಲಿ ನೀನು ಬಂದಾಗ ಸ್ವಾಮಿ ಯಾವ ಸೆಕೆಂಡಲ್ಲಿ ಪ್ರತ್ಯಕ್ಷ ಆಗ್ತದೆ ಗೊತ್ತಿಲ್ಲ ಯೇಸುವೆ. ಸೇರುವ ಧನ್ಯರಾಗಿ ಮಾರ್ಪಡಿಸು. ಕೇಳಿದ್ರೆ ಎಲ್ಲರನ್ನೂ ಆಶೀರ್ವದಿಸು. ಪ್ರೈಸ್ ದಿ ಲಾರ್ಡ್ ಆಲ್. ಥ್ಯಾಂಕ್ ಯು.